ಸ್ನೇಹಿತರ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗ ಬೇರೆದೇ ದಿಕ್ಕಿನತ್ತ ಸಾಗ್ತಾ ಇದೆ. ಇಷ್ಟು ವಾರಗಳ ಇದ್ದಂತಹ ಆಟ ಒಂದು ರೀತಿ ಆದರೆ ಈಗ ಇರುವಂಥ ಆಟ ಮತ್ತೊಂದು ರೀತಿ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಇಬ್ಬರು ಶಕುನಿಗಳು ಮತ್ತೆ ಒಂದಾಗಿದ್ದಾರೆ. ಮೇಲ್ನೋಟಕ್ಕೆ ಇವರಿಬ್ಬರು ಕೂಡ ಜಗಳ ಮಾಡಿಕೊಂಡು ದೂರ ದೂರ ಇದ್ದಂತೆಯೇ ಇದ್ದರು 2 ವಾರಗಳ ಕಾಲ. ಆದರೆ ಈಗ ಮತ್ತೆ ಒಂದಾಗಿರೋದು ಬಿಗ್ ಬಾಸ್ ಮನೆಯ ವಾತಾವರಣ 100% ಕೆಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅದರ ಪರಿಣಾಮ ಈಗಾಗಲೇ ಕೆಟ್ಟು ಕುಲಗೆಟ್ಟು ಹೋಗಿದೆ. ಅಷ್ಟು ಮಾತ್ರವಲ್ಲ, ಇವರಿಬ್ಬರು ಒಂದಾದ ಬಳಿಕ ಬಿಗ್ ಬಾಸ್ ಮನೆಯ ಎಲ್ಲ ರೂಲ್ಸ್ಗಳನ್ನು ಕೂಡ ಒಂದು ರೀತಿಯಲ್ಲಿ ಧಿಕ್ಕರಿಸಿ ನಡೆಯುವುದು ಕಾಮನ್ ಆಗಿ ಹೋಗಿದೆ. ಆರಂಭದಿಂದನೂ ಕೂಡ ಇದಿತ್ತು. ಬಹುಶಃ ಯಾವಾಗ ಎಲ್ಲ ಕಡೆಯಿಂದನೂ ಕೂಡ ಒತ್ತಡಗಳು ಹೆಚ್ಚಾದವು ಅಂದರೆ ಒಂದು ಕಡೆ ಕಿಚ್ಚ ಸುದೀಪ್ ಅವ್ರ ಮೇಲೆ, ಮತ್ತೊಂದು ಕಡೆ ಬಿಗ್ ಬಾಸ್ನ ಟೀಮ್ ಮೇಲೆ, ಕಲರ್ಸ್ ಟೀಮ್ ಮೇಲೆ, ಎಲ್ಲರ ಮೇಲೂ ಕೂಡ ಒತ್ತಡಗಳು ಬರೋದಕ್ಕೆ ಶುರುವಾಯಿತು. ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳು ಅಶ್ವಿನಿ ಮತ್ತು ಜಾಹ್ನವಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದೇಳೋದಕ್ಕೆ ಶುರುವಾಯಿತು. ಅದಾದ ಬಳಿಕ ಈಗ ಯಾವಾಗ ಈ ಪ್ರಶ್ನೆ ವಿಪರೀತವಾಗಿ ಕಾಡೋದಕ್ಕೆ ಶುರುವಾಯಿತು, ರೊಚ್ಚಿಗೆದ್ದಂಥ ಬಿಗ್ ಬಾಸ್ ಈ ವಾರ ಕಠಿಣ ಶಿಕ್ಷೆಯನ್ನೇ ವಿಧಿಸಿದ್ದಾರೆ, ನಾಮಿನೇಟನ್ನು ಕೂಡ ಮಾಡಿದ್ದಾರೆ. ಇದರ ಇನ್ನೊಂದು ಭಾಗವಾಗಿ ಈಗ ಈ ಬಿಗ್ ಬಾಸ್ ಮನೆಯಲ್ಲಿ ಇವರ ಜೊತೆಗೆ ಯಾರೇ ಸೇರಿಕೊಂಡ್ರು ಕೂಡ ಅವರು ಹೆಚ್ಚು ದಿನಗಳ ಕಾಲ ಉಳಿಗಾಲ ಇಲ್ಲ ಅವರಿಗೆ ಅನ್ನೋದು ಸ್ಪಷ್ಟವಾಗಿತ್ತು. ಅದಕ್ಕೆ ಮತ್ತೊಬ್ಬ ಸಾಕ್ಷಿಯೂ ಕೂಡ ಈಗ ಆಗಿದೆ, ಅದು ಕಾಕ್ರೋಚ್ ಸುದ್ದಿ ಅವರ ಎಲಿಮಿನೇಷನ್. ಕಾಕ್ರೋಚ್ ಸುದ್ದಿ ಅವರ ಎಲಿಮಿನೇಷನ್ ಬಳಿಕ ಆ ಸ್ಥಾನವನ್ನು ತುಂಬೋದಕ್ಕೆ ಮತ್ತೊಬ್ಬ ಸ್ಪರ್ಧಿಯ ಎಂಟ್ರಿ ಆಗಿದೆ, ಆತನೇ ಧ್ರುವಂತ್. ಹೌದು, ಬಿಗ್ ಬಾಸ್ ಮನೆಯ ಸಂಘಬುಲ್ಲ ಧ್ರುವಂತ್ ಈಗ ಜಾಹ್ನವಿ ಮತ್ತು ಅಶ್ವಿನಿಯ ಸಂಘವನ್ನು ಸೇರಿದ್ದಾರೆ. ಹೀಗಾಗಿ ಈ ವಾರ ಅಥವಾ ಮುಂದಿನ ವಾರ ಧ್ರುವಂತ್ ಹೋಗೋದು ಪಕ್ಕ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಜೊತೆಗೆ ಇವರ ಮಾತುಕತೆಗಳನ್ನು ನೋಡಿದ್ರೆ ತುಂಬ ಬಾಲಿಶ ಮತ್ತು ತುಂಬ ಅರ್ಥಹೀನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಹುಶಃ ನಿನ್ನೆಯ ಸಂಚಿಕೆಯನ್ನು ನೋಡಿದವರಿಗೆ ಇಂಥದ್ದೊಂದು ಭಾವನೆ ಬಾರದೇ ಇರದಾರತು. ಈಗ ಹಾಗಾದರೆ ಧ್ರುವಂತು ಯಾವ ರೀತಿ ಡೇಂಜರ್ ಝೋನ್ಗೆ ಈಗ ಸದ್ಯಕ್ಕೆ ಬಂದು ನಿಂತಿದ್ದಾನೆ? ಈ ವಾರನೇ ಹೋಗಬೇಕಾಗಿದ್ದಂಥ ಧ್ರುವಂತು ಬಚಾವಾಗಿದ್ದೇ ಒಂದು ರೋಚಕ. ಆಯಿತು, ಈ ವಾರ ಹೇಗೋ ಸೇಫ್ ಆದ, ಈಗ ಮುಂದಿನ ವಾರ ಕತೆ ಏನು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಮುಂದಿನ ವಾರ ಅಥವಾ ಅದರ ನೆಕ್ಸ್ಟ್ ವೀಕ್ನಲ್ಲಿ ಧ್ರುವಂತಿಗೆ ಕೆಡ್ಡ ತೋಡ್ತಾರ? ಇದೇ ಅಶ್ವಿನಿ ಮತ್ತು ಜಾಹ್ನವಿ. ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಅಶ್ವಿನಿ ಮತ್ತು ಜಾಹ್ನವಿ ಜೊತೆಗೆ ಯಾರೇ ಸೇರಿಕೊಂಡ್ರೂ ಕೂಡ ಅವರಿಗೆ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯ ಒಳಗಡೆ ಉಳಿಗಾಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಅದರಲ್ಲೂ ಕೂಡ ಕಾಕ್ರೋಚ್ ಸುದ್ದಿಯ ಎಲಿಮಿನೇಷನ್ ಇದೆಯಲ್ಲ, ಇದಕ್ಕೆ ಸ್ಪಷ್ಟವಾದಂಥ ಪಾಠ. ಮತ್ತು ನೇರವಾಗಿ ಅವರ ವೈಫ್ ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ. ಅವರಿಬ್ಬರಿಂದ ದೂರ ಇದ್ದಿದ್ರೆ ಬಹುಶಃ ಕಾಕ್ರೋಚ್ ಇನ್ನಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸಾಧ್ಯತೆ ಇತ್ತು ಮತ್ತು ಇರುವಂಥ ಅರ್ಹತೆಯೂ ಕೂಡ ಇತ್ತು ಅನ್ನೋದನ್ನು ನೇರವಾಗಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆ್ಯಂಡ್ ಅದು ಸತ್ಯನೂ ಕೂಡ ಹೌದು, ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯ ಆಟವನ್ನು, ಬಿಗ್ ಬಾಸ್ ಮನೆಯ ಆಟದ ರೀತಿಯನ್ನು, ನೀತಿಯನ್ನು ಎಲ್ಲವನ್ನೂ ಕೂಡ ಬದಲಾಯಿಸುವಂತಹ ಮತ್ತು ಬದಲಾಯಿಸಬಲ್ಲಂತಹ ಕುತಂತ್ರವನ್ನು ಮಾಡುವಂಥ, ಶಕುನಿ ತಂತ್ರವನ್ನು ಮಾಡುವಂಥ ಶಕುನಿಗಳು ಯಾರು ಅಂತೇಳಿ ಕೇಳಿದ್ರೆ ಅದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಾಗಿರುವಂಥ ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ನೀವು ಆರಂಭದಿಂದನೂ ಬಹುಶಃ ಗಮನಿಸಿರ್ಬೋದು, ಇವರಿಬ್ಬರು ಕೂಡ ಜೊತೆಗಿದ್ದಂಥ ಸಂದರ್ಭದಲ್ಲಿ, ನಂತರ ದೂರ ಆದಂಥ ಸಂದರ್ಭದಲ್ಲಿ, ಮತ್ತೆ ಈಗ ಜೊತೆಗಾಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಆಟ ಯಾವ ರೀತಿ ನಡೀತಿದೆ ಮತ್ತು ಬಿಗ್ ಬಾಸ್ ಮನೆಯ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಯಾವ ರೀತಿ ಇವರು ಧಿಕ್ಕರಿಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಪ್ರತಿಯೊಂದು ಸಂಚಿಕೆಯೂ ಕೂಡ ನಮ್ಮ ಎದುರುಗಡೆ ಹಾಗೆ ಇದೆ. ಅದಿರಲಿ, ಅದರ ಜೊತೆಗೆ ಈ ಕಿಚ್ಚ ಸುದೀಪ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಆಗಿರ್ಬೋದು, ಇವರಿಬ್ಬರ ಬಗ್ಗೆ ಸಿಕ್ಕಾಬಟ್ಟೆ ಸಾಫ್ಟ್ ಕಾರ್ನರ್ ಇದ್ದಾರೆ. ಅಂದರೆ ನಿಜವಾಗ್ಲೂ ಕೂಡ ಪ್ರತಿ ವಾರನೂ ಕೂಡ, ಶನಿವಾರ ಭಾನುವಾರ ಅಂತ ಹೇಳಿದ್ರೆ ಪ್ರತಿ ವಾರನೂ ಕೂಡ ಇವರಿಬ್ಬರ ಟಾಪಿಕ್ ಇದ್ದೇ ಇರ್ತದೆ. ಹಾಗಂದ ಮಾತ್ರಕ್ಕೆ ಏನಾದರೂ ತುಂಬ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರಾ? ಇಲ್ಲ, ಕೊಡೋದಿಲ್ಲ. ಹೋಗಲಿ, ಅವರು ಕೊಡೋಕ್ಕೆ ಸಾಧ್ಯವಿಲ್ಲ. ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ರಲ್ಲ, ಇಷ್ಟು ದಿನಗಳ ಕಾಲ ಕ್ಯಾಪ್ಟನ್ ಆದಂಥವ್ರು ಯಾರಾದರೂ ಒಬ್ಬರೇ ಇವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಅಥವಾ ಸ್ವಲ್ಪ ಜೋರು ಧ್ವನಿಯಲ್ಲಿ ಇವರಿಗೆ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಇದುವರೆಗೆ ಮಾಡಿಲ್ಲ. ಇನ್ಕ್ಲೂಡಿಂಗ್ ರಘು. ಯಾರೂ ಕೂಡ ಮಾಡಲಿಲ್ಲ, ಮಾಡೋದಕ್ಕೆ ಸಾಧ್ಯನೂ ಬಹುಶಃ ಇಲ್ಲ. ಯಾಕಂತ ಹೇಳಿದ್ರೆ ಹೆದರಿ ಸಾಯ್ತಾರ್ರಿ. ಆ ಅಶ್ವಿನಿ ಗೌಡ ಕಣ್ಬಿಟ್ಲು ಅಂತ ಹೇಳಿದ್ರೆ ಇವರು 1 ಕಿಲೋಮೀಟ್ರ್ ದೂರ ಹೋಗಿ ನಿಂತಿರ್ತಾರೆ. ಅಂಥ ಹೆದರು ಪುಕ್ಲರು ಅವರಿಬ್ಬರು. ಬಿಗ್ ಬಾಸ್ ಮನೆಯನ್ನು ಯಾವ ರೀತಿ ಕಂಟ್ರೋಲಿಗೆ ತೆಗೆದುಕೊಂಡಿದ್ದಾರೆ ಅಂದರೆ, ನಾವು ಹೇಳ್ದಂಗೆ ಎಲ್ಲದೂ ಕೂಡ ನಡಿಬೇಕು, ನಮ್ಮದೇ ರೂಲ್ಸು, ನಾವು ಹೇಳ್ದಂಗೆ ಎಲ್ಲರೂ ಕೂಡ ಕುಣಿಬೇಕು ಅನ್ನುವಂತಹ ದುರಂಕಾರದಲ್ಲಿ ಮೆರಿತಾ ಇದ್ದಾರೆ. ಈ ದುರಂಕಾರವನ್ನು ಮೆಟ್ಟಿ ನಿಲ್ಲುವಂತಹ ಒಬ್ಬನೇ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿಲ್ಲ. ಗೆಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದಕ್ಕೆ ಸಾಥ್ ಮಾತ್ರ ಸಿಗ್ತಾ ಇಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನು ಬದಲಾಯಿಸಿದ್ದೇ ಇವರಿಬ್ಬರು. ಇನ್ನು ಇವರ ಜೊತೆಗೆ ಸೇರಿದಂಥ ಯಾವುದೇ ಸದಸ್ಯನಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಉಳಿಗಾಲ ಇಲ್ಲ. ಯಾಕಂದರೆ ಇವರ ಷಡ್ಯಂತ್ರದ ಭಾಗವಾಗಿ ಇವರು ಉಳಿತಾರೆ, ಇವರು ಅವರನ್ನು ಕಳಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ಎಲ್ಲ ಕೆಟ್ಟ ಕೆಲಸಗಳಿಗೆ ರೂವಾರಿಗಳೇ ಇವರು.
ಆದರೆ ಕೆಲಸಗಳನ್ನು ಮಾಡಿಸೋದು ಯಾರಿಂದ ಅಂತ ಹೇಳಿದ್ರೆ ಅವರಿಂದ. ಅಂದರೆ ಈಗ ನೋಡಿ, ನಿನ್ನೆ ಸಂಚಿಕೆಯಲ್ಲೂ ಕೂಡ ಸೇಮ್ ಇದೇ ರೀತಿ ರಿಪೀಟ್ ಆಯಿತು. ಹೇಗೆ ಕಾಕ್ರೋಚ್ ಸುದ್ದಿ ಜೊತೆಗೆ ಇವರು ಡಿಸ್ಕಷನನ್ನು ಮಾಡ್ತಾಯಿದ್ರು, ಅದೇ ರೀತಿಯಾದಂಥ ಡಿಸ್ಕಷನನ್ನು ಈಗ ಧ್ರುವಂತ ಜೊತೆಗೆ ಮಾಡಿದ್ದಾರೆ. ನಾವು 3 ಜನ ಜೊತೆಗಿರೋಣ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು 3 ಜನ ಜೊತೆಗಿರೋಣ, ಯಾವುದೇ ಸಂದರ್ಭ ಬಂದರೂ ಕೂಡ ಜೊತೆಯಾಗಿ ಫೇಸ್ ಮಾಡೋಣ. ಈ ಮನೆಯಲ್ಲಿ ನಾವೇ 3 ಜನ ಸ್ಟ್ರಾಂಗ್ ಅನ್ನೋದು ಗೊತ್ತಾಗಬೇಕು. ಜೊತೆಗೆ ಅಷ್ಟೂ ಜನರದ್ದು ಡಿಸಿಷನ್ಸ್ ಒಂದಾಗಿದ್ರೂ ಕೂಡ ಅಷ್ಟೂ ಜನರ ವಿರುದ್ಧವಾಗಿ ಹೋಗುವಂಥವ್ರು ನಾವು ಮಾತ್ರ ಆಗಿರಬೇಕು. ಜೊತೆಗೆ ನಾವು ಯಾರಿಗೆ ಕಳಪೆಯನ್ನು ಕೊಡ್ತೀವಿ, ಪ್ಲಾನ್ ಮಾಡಿ ಕೊಡಬೇಕು. ಯಾರನ್ನು ಟಾರ್ಗೆಟ್ ಮಾಡ್ತೀವಿ, ಅದನ್ನು ಪ್ಲಾನ್ ಮಾಡಿ ಮಾಡಬೇಕು. ನಮ್ಮನ್ನು ಸೋಲಿಸೋದಕ್ಕೆ ಯಾರಿಂದ ಕೂಡ ಆಗಬಾರ್ದು, ಆ ರೀತಿ ಮಾಡಬೇಕು. ನಾವು ಹೇಗೆ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಟಾರ್ಗೆಟ್ ಮಾಡಿದಂಥ ವ್ಯಕ್ತಿ ಮತ್ತೆ ಆತ ಎದ್ದು ಬರೋದಕ್ಕೆ ಚಾನ್ಸಸ್ ಸಿಗಬಾರ್ದು, ಆ ರೀತಿ ನಮ್ಮ ಟಾರ್ಗೆಟ್ ಇರಬೇಕು ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವರು ಯಾವ ರೀತಿ ಎಷ್ಟು ಖತರ್ನಾಕ್ ಪ್ಲಾನ್ಗಳನ್ನು ಹಾಕ್ಕೊಂಡಿದ್ದಾರೆ ಅಂತೇಳಿ. ಇದರ ಮೊದಲ ಭಾಗವಾಗಿ ರಕ್ಷಿತಾ ಮೇಲೆ ಸ್ಕೆಚ್ಚನ್ನು ಕೂಡ ಇಟ್ಟಿದ್ದಾರೆ. ರಕ್ಷಿತಾಗೆ ಧ್ರುವಂತಿಗೆ ಸುಟ್ಟು ತಿಂದರೂ ಕೂಡ ಆಗಬರಲ್ಲ. ಜೊತೆಗೆ ಇಲ್ಲಿ ಅಶ್ವಿನಿ ಗೌಡಗೂ ರಕ್ಷಿತಾಗೂ ಕೂಡ ಆರಂಭದಿಂದನೂ ಕೂಡ ಆಗಬರಲ್ಲ. ಜೊತೆಗೆ ಜಾಹ್ನವಿಗೂ ಕೂಡ ರಕ್ಷಿತಳನ್ನು ನೋಡಿದ್ರೆ ಆಗೋದಿಲ್ಲ. ಹೀಗಾಗಿ ಈ 3 ಟಾರ್ಗೆಟ್ ಈಗ ರಕ್ಷಿತಾ ಆಗಿದ್ದಾರೆ. 3 ಕೂಡ ರಕ್ಷಿತನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಈ ಸಂಗಬುಲ್ಲ ಧ್ರುವಂತಿದ್ದಾನಲ್ಲ, ಯುದ್ಧಡ್ ನನ್ನ ಮಗ, ಇವನಿಗೆ ಅದು ಅರ್ಥನೇ ಆಗ್ತಿಲ್ಲ. ಕೊನೆಗೆ ಮುಳುವಾಗೋದು ರಕ್ಷಿತಾ ಅಲ್ಲ, ಈತನೇ ಅಂತೇಳಿ. ಬಲಿಯಾಗೋದು ಈತನೇ, ಬರೆದಿಟ್ಕೊಳ್ಳಿ, ಬಲಿಯಾಗೋದು ಈತನೇ. ಇವರಿಬ್ಬರ ಸಂಘದಲ್ಲಿದ್ದಂಥವರೇ ಕೊನೆಗೆ 3ನೇವರೇ ಬಲಿಯಾಗೋದು. ಇವರು ಆರಾಮಾಗಿ ಸೇಫ್ ಆಗ್ತಾರೆ. ಈ ವಾರ ಅಥವಾ ಮುಂದಿನ ವಾರ ಇಬ್ಬರಲ್ಲೊಬ್ಬರು ಬಹುತೇಕ ಹೋಗೋದು. ಈ ವಾರನೇ ಜಾಹ್ನವಿ ಹೋಗ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ. ಧ್ರುವಂತ ಅಥವಾ ಜಾಹ್ನವಿ ಇಬ್ಬರಲ್ಲಿ ಯಾರಾದರೂ ಹೋಗ್ತೀರಂತೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಅದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು. ಸ್ವಲ್ಪದ್ರಲ್ಲಿ ಸೇಫ್ ಆಗಿದ್ದಾರೆ. ಅದರಲ್ಲೂ ಕೂಡ ಈ ಜಾಹ್ನವಿ ನೋಡಿ ಕಲರ್ ಚಾನಲ್ ವಿರುದ್ಧನೇ ಮಾತನಾಡಿದ್ದಾರೆ. ಅವ್ರ ಮೇಲೆ ಆ್ಯಕ್ಷನ್ಸ್ ಆಗಲಿ, ಅವ್ರ ವಿರುದ್ಧವಾಗಿ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಿ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥ ಮೀಟ್ರು ಕೂಡ ಒಬ್ರಿಗೂ ಕೂಡ ಇಲ್ಲ. ಸುದೀಪ್ಗೂ ಇಲ್ಲ, ಅಥವಾ ಬಿಗ್ ಬಾಸ್ ಮನೆಯ ಇಡೀ ಟೀಮ್ಗೂ ಕೂಡ ಇಲ್ಲ. ಇನ್ನು ಅಶ್ವಿನಿ ಗೌಡ ನಿರಂತರವಾದಂತಹ ವೈಲೇಷನ್ಸ್ಗಳನ್ನು ಮಾಡ್ತಿದ್ದಾರೆ. ಆಮೇಲೆ ಆ ಎಮ್ಮಂದು ನಂಗೆ ಅರ್ಥ ಆಗದಿರುವಂಥದ್ದು, ಆಕೆ ಎಲ್ರಿಗೂ ಕೂಡ ಏಕವಚನದಲ್ಲೇ ಮಾತನಾಡೋದು. ಆ ಎಮ್ಮಂಗೆ ಮಾತ್ರ ಎಲ್ಲರೂ ಕೂಡ ಬಹುವಚನದಲ್ಲಿ ಮಾತನಾಡಬೇಕಂತೆ, ಗೌರವ ಕೊಡಬೇಕಂತೆ. ಯಾವ ಸೀಮೆ ಜನರು ಇವರೆಲ್ಲ ಅದನ್ನೆಲ್ಲ ವಿರೋಧಿಸಬೇಕಲ್ವಾ? ಸ್ವಾಭಿಮಾನವನ್ನು ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಅವಶ್ಯಕತೆ ಏನಿದೆ ಅನ್ನೋದು ನನ್ನ ಪ್ರಶ್ನೆ. ಎರಡನೇದು, ಈಗ ನೀವು ಯಾವತ್ತೂ ಕೂಡ ಗೌರವವನ್ನು ಕೊಟ್ಟು ತೆಗೆದುಕೊಳ್ಳಬೇಕು. ನಿಮಗೆ ಗೌರವ ಕೊಡಬೇಕು, ನೀವು ಗೌರವ ಕೊಡಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿ ಲಾಜಿಕ್ಕು? ಮೂರನೇದು, ನಿಯಮಗಳನ್ನು ಫಾಲೋ ಮಾಡಲಿಕ್ಕಂತಲೇ ನಿಯಮಗಳನ್ನು ಮಾಡೋದು. ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ ಅನ್ನೋದಾದರೆ ಅದಕ್ಕೆ ಶಿಕ್ಷೆ ಕೂಡ ಆಗಬೇಕಲ್ವಾ? ಶಿಕ್ಷೆ ಕೊಡೋದಕ್ಕೆ ಯಾಕೆ ಭಯ? ಅಂದರೆ ಇವರೇನಾದರೂ ಬಿಗ್ ಬಾಸ್ವನ್ನೇ ಬಂದ್ ಮಾಡುವಂಥ ಶಕ್ತಿ ಇದೆ, ಅಥವಾ ಶಿಕ್ಷೆ ಕೊಟ್ಟರೆ ಬಿಗ್ ಬಾಸ್ಗೆ ನೆಗೆಟಿವ್ ಆಗುತ್ತೆ, ಆ ರೀತಿ ಏನಾದರೂ ಆಲೋಚನೆ ಇದೆಯೋ ಗೊತ್ತಿಲ್ಲಪ್ಪ. ಬಟ್ ಇವರಿಗೆ ಶಿಕ್ಷೆ ಕೊಡೋದಕ್ಕೆ ಮಾತ್ರ ಭಾರಿ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಅಂದರೆ ಶಿಕ್ಷೆ ಅನ್ನುವಂಥ ಪದ ಬಂತು ಅಂತ ಹೇಳಿದ್ರೆ ಇವರ ವಿಚಾರದಲ್ಲಿ ಯಾರು ಕೂಡ ತುಟಿಯನ್ನೇ ಬಿಚ್ಚೋದಿಲ್ಲ. ಇನ್ನು ಅದನ್ನು ಹೊರತುಪಡಿಸಿದರೆ ಟಾರ್ಗೆಟ್ ಮಾಡುವಂಥದ್ದು, ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಕಳಪೆಗೆ ತಳ್ಳೋದು, ಹೊರಗಡೆ ತಳ್ಳೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಒಂದು ರೀತಿಯಲ್ಲಿ ಈಗ ಟಾರ್ಗೆಟ್ ಮಾಡಿ, ಅದು ಆ್ಯಕ್ಚುಲಿ ಡಿಸ್ಕಷನ್ ಮಾಡಿ ಟಾರ್ಗೆಟ್ ಮಾಡೋ ಹಾಗಿಲ್ಲ. ಬಿಗ್ ಬಾಸ್ನ ನಿಯಮದ ಪ್ರಕಾರ ಆ ರೀತಿ ಮಾಡೋ ಹಾಗಿಲ್ಲ. ಅದನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕ್ವಶನ್ ಮಾಡ್ತಾರಾ? ಇಲ್ಲ. ಅದೇ ಪಾಪದವ್ರು ಯಾರಾದರೂ ಮಾಡಿದ್ದಿದ್ರೆ, ಡಿಸ್ಕಷನ್ ಮಾಡಿ ಈ ರೀತಿ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಿದ್ರೆ ಅದು ತಪ್ಪು ಅಂತೇಳಿ ವೀಕೆಂಡ್ನಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ವಾರದ ಇಡಿಯೂ ಕೂಡ ಬಿಗ್ ಬಾಸ್ ವಾರ್ನಿಂಗನ್ನು ಕೊಡ್ತಿದ್ರು. ಬಟ್ ಇವ್ರು ಮಾಡಿದಲ್ವಾ, ಇವ್ರು ಮಾಡಿದ್ದೇ ರೂಲ್ಸು, ಇವ್ರು ಮಾಡಿದ್ದೆಲ್ಲವೂ ಕೂಡ ಸರಿ ಎನ್ನುವಂತಹ ಮನಸ್ಥಿತಿ ಬಹುಶಃ ಕಿಚ್ಚ ಸುದೀಪಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇದ್ದಂತಿದೆ. ಇದನ್ನು ಬದಲಾಯಿಸ್ಕೊಳ್ಳೇಬೇಕು. ಜೊತೆಗೆ ಧ್ರುವಂತಿಗೆ ಇವರು ತೋಡುವಂಥ ಕೆಡ್ಡ ಹೇಗಿರ್ತದೆ, ಧ್ರುವಂತು ಈ ವಾರ ಅಥವಾ ಮುಂದಿನ ವಾರ ಮನೆಗೆ ಹೋಗೋದು ಪಕ್ಕನ, ಈ ರೀತಿ ಸಾಕಷ್ಟು ಅಭಿಪ್ರಾಯಗಳಿದ್ದಾವೆ, ಸಾಕಷ್ಟು ಚರ್ಚೆಗಳು ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಧ್ರುವಂತಿಗೆ ಹಿಗ್ಗಾಮುಗ್ಗ ಜಾಡಿಸ್ತಿದ್ದಾರೆ, ಟ್ರೋಲ್ ಮಾಡಿ 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 ಬಿಸಾಕ್ತಿದ್ದಾರೆ. ಬಹುಶಃ ಇದರ ಎಫೆಕ್ಟು ಮುಂದಿನ ವಾರ ತಟ್ಟಲಿದೆ ಅನ್ನೋದು ಸ್ಪಷ್ಟವಾಗಿ ಈಗ ಅರ್ಥ ಆಗ್ತಿದೆ. ಹಾಗಂದ ಮಾತ್ರಕ್ಕೆ ಇವರು 3 ಜನರನ್ನು ಕೂಡ ಸೇಫ್ ಅಲ್ಲ. 100% ಇವರು 3 ಜನರು ಕೂಡ ಡೇಂಜರ್ ಝೋನಲ್ಲಿ ಇದ್ದಾರೆ ಅನ್ನೋದನ್ನು ಬರೆದಿಟ್ಕೊಳ್ಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬಾರಿ ಧ್ರುವಂತ ಹೇಗೆ ಬಲಿಕ ಬಕ್ರ ಆಗಬಹುದು ಅಂತೇಳಿ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.